ಬೇಕ್ರಿ. ನಾನು ಒಂದು ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ ಡಿ ಕೆ ಶಿವಕುಮಾರ್. ಒಂದು ಕನಸು ಕಾಣಬೇಕು. ನಮ್ಮಲ್ಲಿ ಯಾರು ಕನಸು ಕಾಣೋರಿಲ್ಲ ರೀ. ಎಲ್ಲ ಫ್ರೀ ಕೊಡೋಣ, ಆಮೇಲೆ ಯಾವುದಾದ್ರೂ ಒಂದು ಹೆಸರು ಚೇಂಜ್ ಮಾಡೋಣ. ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರು ಏನ್ ಅಗತ್ಯ ಇದೆ? ಆಯ್ತು, ಮನಮೋಹನ್ ಸಿಂಗ್ ಅವರ ಹೆಸರಲ್ಲಿ ಒಂದು ಮಾಡಬೇಕಾ? ಹೊಸದೊಂದು ಕಟ್ಟಿ. ನೀವು ಯಾವುದೋ ಇದ್ದದಕ್ಕೆ ನಂಬರ್ ಪ್ಲೇಟ್ಗೆ ಪೈಂಟ್ ಹೊಡೆದು ಇನ್ನೊಂದು ನಂಬರ್ ಹಾಕೋದಕ್ಕೆ ನೀವೇ ಬೇಕಾ? ಹೊಸದ್ ಮಾಡಿ, ಹೊಸದ್ ಕೊಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಯಾರೋ ಮಾಡಿದಂತೆ ನೀವು ಬಂದ್ಬಿಟ್ಟು ಪೈಂಟ್ ಹೊಡೆದ್ಬಿಟ್ಟು ಮನಮೋಹನ್ ಸಿಂಗ್, ಅರೆ ಅಲ್ಲಿ ಫ್ಲೈಓವರ್ ಇತ್ತು ಅದಕ್ಕೆ ಬೇರೆ ಹೆಸರು. ನೋ, ನೀವು ಮಾಡಿ, ನಿಮ್ಮ ಕಾಲಾವಧಿಯಲ್ಲಿ ಮಾಡಿ, ಆಗ ಹೆಸರಿಡಿ. ಈಗ ವಿಧಾನಸೌಧ ಮಾಡಿದ್ರು ಕೆಂಗಲ್ ಹನುಮಂತಯ್ಯನವರು, ಅವರೇನು ಅದಕ್ಕೆ ಬೇರೆ ಹೆಸರಲ್ಲಿ ವಿಧಾನಸೌಧ ಯಾವುದೇ ಸಂದರ್ಭದಲ್ಲಿ ಕೆಮ್ಮಂಗಿಲ್ಲ. ಅದು ಈ ಪಕ್ಕದಲ್ಲಿ ವಿಕಾಸ್ ಸೌಧ ಮಾಡಿದ್ರು ಯಾರು? SM ಕೃಷ್ಣ. ಯಾರು ಕೆಮ್ಮಂಗಿಲ್ಲ? ಯಾವ ಹೆಸರು? ಇಂದಿರಾ ಕ್ಯಾಂಟೀನ್ ಮಾಡಿಬಿಟ್ರು. ಆಂಟಿ ಇಂದಿರಾ ಗಾಂಧಿ ಇದ್ದವರಿಗೆ ಅದಕ್ಕೆ ದುಡ್ಡು ಕೊಡಕ್ಕೆ ಮನಸ್ಸಿಲ್ಲ. ಅನ್ನಪೂರ್ಣೆ ಕ್ಯಾಂಟೀನ್ ಅಂತ ಮಾಡಿ ಹೊಸದ್. ಆದ್ರೆ ನಾನು ಅದನ್ನ ಹೆಸರಿಡಬಾರದು ಅಂತ ಹೇಳೋದು, ಯಾಕಂದ್ರೆ ನೀವು ಮಾಡಿದ್ದು, ಕಾಂಗ್ರೆಸ್ ಅವರು ಮಾಡಿದ್ದು. ಮಜಾ ಏನಪ್ಪಾ ಅಂತಂದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದು ಈಗ ಬಿಜೆಪಿಯಲ್ಲಿರುವಂತಹ ಮುನಿರತ್ನ ಅವರು. ಹಾಗೇನೆ ಒಂದು ಗ್ರೇಟ್ ಬೆಂಗಳೂರು ಕನಸು ಒಬ್ಬನಿಗೆ ಇಲ್ಲ ಅಂತಂದ್ರೆ ವೇಸ್ಟ್. ನಾನು ರೇವಂತ್ ರೆಡ್ಡಿ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ರೇವಂತ್ ರೆಡ್ಡಿ ಹೇಳ್ತಾ ಇದ್ರು, ನನ್ನ ಕನಸು ಅಂದ್ರೆ ಕನಸು ನನಸಾಗತ್ತೋ ಸುಳ್ಳಾಗತ್ತೋ, ಈಗ ಪಾಪ ಅವ್ರ ಬಳಿ ಕೊಡೋಕೆ ದುಡ್ಡಿಲ್ಲ. ಅವ್ರು ಹೇಳ್ತಾರೆ, ನಾನು ಬೆಂಗಳೂರು, ಡೆಲ್ಲಿ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಈ ತರ ಕನಸು ಕಾಣ್ತಾ ಇಲ್ಲಪ್ಪ. ನಾನು ನ್ಯೂಯಾರ್ಕ್, ಬೀಜಿಂಗ್ ಈ ತರ ಕನಸು ಕಾಣ್ತಾ ಇದ್ದೀನಿ. ಕನಸು ಕಾಣೋನು ಬೇಕು ಸರ್. ಅದರ ಬಗ್ಗೆ ನನಗೆ ಅಪ್ರಿಸಿಯೇಷನ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಬಂಡೆ ಕನಸು ನನಸಾದ್ರೆ ಬೆಂಗಳೂರು ವಿಸ್ತರಣೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ನಮ್ಮ ರಾಜಧಾನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯೋಜನೆ ರೆಡಿಯಾಗಿದೆ. ಯೋಜನೆ ವಿಸ್ತೀರ್ಣ 23,361 ಹೆಕ್ಟೇರ್ಗೆ ವಿಸ್ತರಣೆಯಾಗಿದೆ. ದೊಡ್ಡ ಯೋಜನೆ ವ್ಯಾಪ್ತಿಗೆ ಇಡೀ ಬಿಡದಿ ಪಟ್ಟಣ ಬರುತ್ತೆ. 92,000 ಜನಸಂಖ್ಯೆ ಇರುವ 59 ಗ್ರಾಮ ಸೇರ್ಪಡೆಯಾಗುತ್ತೆ. ರಾಮನಗರ ವ್ಯಾಪ್ತಿಯ ಹಲವು ಹಳ್ಳಿಗಳು ಸೇರ್ಪಡೆಯಾಗುತ್ತೆ. ರಾಮನಗರದ 13,000 ಜನರು 8 ಗ್ರಾಮ ಸೇರ್ಪಡೆಯಾಗುತ್ತೆ. ಕನಕಪುರ ಹಾಗೂ ಹಾರೋಹಳ್ಳಿಗೆ ಲಾಟರಿ ಹೊಡೆಯುತ್ತೆ. 14 ಗ್ರಾಮಗಳು 25,000 ಜನಸಂಖ್ಯೆಗೆ ಲಾಟರಿ ಫಿಕ್ಸ್ ಆಗುತ್ತೆ. 14 ಗ್ರಾಮಗಳ 3,800 ಹೆಕ್ಟೇರ್ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಬೆಂಗಳೂರು ವ್ಯಾಪ್ತಿಗೆ ಅರ್ಧ ರಾಮನಗರ ಬಂದ್ರೆ ಡಿ ಕೆ ಶಿವಕುಮಾರ್ ರಾಮನಗರದ ಹೀರೋ ಮಾತ್ರವಲ್ಲ, ಇಡೀ ಬೆಂಗಳೂರಿನ ಹೀರೋ ಆಗ್ತಾರೆ. ಆಮೇಲೆ ಈ ಗಂಡನ ಯಾರಿಗಿದೆ ರೀ? ಈ ತರ ಆಲೋಚನೆ ಮಾಡಬಹುದಿತ್ತಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾಡಬಹುದಿತ್ತು, ಕುಮಾರಸ್ವಾಮಿ ಮಾಡಿದ್ರು. ಪಾಪ BBMP ಮಾಡಿದವ್ರೆ, ಸುವರ್ಣಸೌಧದ ಪ್ಲಾನ್ ಅವ್ರದೇ. ನಿಮಗೆಲ್ಲ ಮಾಡಬಹುದಿತ್ತಲ್ಲ. ಮತ್ತೆ ಬೆಂಗಳೂರು ಬೆಳೆಯೋದು ಏನ್ ಮಾಡಬೇಕು? ನೀವು ಸಲಹೆ ಸೂಚನೆಗಳನ್ನು ಕೊಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಕೆಂಪೇಗೌಡರ ನಾಡನ್ನೇನು ಇದು ಮಾಡ್ದಂಗಲ್ಲ. ಕೆಂಪೇಗೌಡರ ನಾಡು ಬೆಳೆಯಿತು ಅಷ್ಟೇ. ಈಗ ₹1,00,000 ಇರುವಂತಹ ಭೂಮಿ ನಾಳೆ ಕೋಟಿ ಬೆಲೆ ಬಾಳುತ್ತೆ. ಅದು ಮಾತ್ರ ಅಲ್ಲ ಸರ್, ನಾಳೆ ವಿದೇಶದಿಂದ ನಾವು ದುಡ್ಡು ಹಾಕ್ತೀವಿ ಅಂತ ಬರ್ತಾರಲ್ಲ, ಬೆಂಗಳೂರು ಬೆಳೆದಾಗ್ಬಿಟ್ಟಿದೆ. ಅಕ್ಕಪಕ್ಕದ ಊರುಗಳಿಗೆಲ್ಲ ಹೋಗ್ಲಿ, ಅದ್ರ ಜೊತೆಗೆ ಹುಬ್ಬಳ್ಳಿಗೆ ಹೋಗ್ಲಿ, ಬೆಳಗಾವಿಗೆ ಹೋಗ್ಲಿ, ದಾವಣಗೆರೆಗೆ ಹೋಗ್ಲಿ, ಮಂಗಳೂರಿಗೆ ಹೋಗ್ಲಿ, ಒಬ್ಬ ಹೊಸ ನಾಯಕ ಬರಲಿ, ಮೈಸೂರಿಗೆ ಹೋಗ್ಲಿ, ಅಲ್ಲಿ ದುಡ್ಡು ಹಾಕ್ಲಿ, ಅದು ಬೇಕ್ರಿ. ನಾನು ಒಂದು ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ ಡಿ ಕೆ ಶಿವಕುಮಾರ್. ಒಂದು ಕನಸು ಕಾಣಬೇಕು. ನಮ್ಮಲ್ಲಿ ಯಾರು ಕನಸು ಕಾಣೋರಿಲ್ಲ ರೀ. ಎಲ್ಲ ಫ್ರೀ ಕೊಡೋಣ, ಆಮೇಲೆ ಯಾವುದಾದ್ರೂ ಒಂದು ಹೆಸರು ಚೇಂಜ್ ಮಾಡೋಣ. ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರು ಏನ್ ಅಗತ್ಯ ಇದೆ? ಆಯ್ತು, ಮನಮೋಹನ್ ಸಿಂಗ್ ಅವರ ಹೆಸರಲ್ಲಿ ಒಂದು ಮಾಡಬೇಕಾ? ಹೊಸದೊಂದು ಕಟ್ಟಿ. ನೀವು ಯಾವುದೋ ಇದ್ದದಕ್ಕೆ ನಂಬರ್ ಪ್ಲೇಟ್ಗೆ ಪೈಂಟ್ ಹೊಡೆದು ಇನ್ನೊಂದು ನಂಬರ್ ಹಾಕೋದಕ್ಕೆ ನೀವೇ ಬೇಕಾ? ಹೊಸದ್ ಮಾಡಿ, ಹೊಸದ್ ಕೊಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಯಾರೋ ಮಾಡಿದಂತೆ ನೀವು ಬಂದ್ಬಿಟ್ಟು ಪೈಂಟ್ ಹೊಡೆದ್ಬಿಟ್ಟು ಮನಮೋಹನ್ ಸಿಂಗ್, ಅರೆ ಅಲ್ಲಿ ಫ್ಲೈಓವರ್ ಇತ್ತು ಅದಕ್ಕೆ ಬೇರೆ ಹೆಸರು. ನೋ, ನೀವು ಮಾಡಿ, ನಿಮ್ಮ ಕಾಲಾವಧಿಯಲ್ಲಿ ಮಾಡಿ, ಆಗ ಹೆಸರಿಡಿ. ಈಗ ವಿಧಾನಸೌಧ ಮಾಡಿದ್ರು ಕೆಂಗಲ್ ಹನುಮಂತಯ್ಯನವರು, ಅವರೇನು ಅದಕ್ಕೆ ಬೇರೆ ಹೆಸರಲ್ಲಿ ವಿಧಾನಸೌಧ ಯಾವುದೇ ಸಂದರ್ಭದಲ್ಲಿ ಕೆಮ್ಮಂಗಿಲ್ಲ. ಅದು ಈ ಪಕ್ಕದಲ್ಲಿ ವಿಕಾಸ್ ಸೌಧ ಮಾಡಿದ್ರು ಯಾರು? SM ಕೃಷ್ಣ. ಯಾರು ಕೆಮ್ಮಂಗಿಲ್ಲ? ಯಾವ ಹೆಸರು? ಇಂದಿರಾ ಕ್ಯಾಂಟೀನ್ ಮಾಡಿಬಿಟ್ರು. ಆಂಟಿ ಇಂದಿರಾ ಗಾಂಧಿ ಇದ್ದವರಿಗೆ ಅದಕ್ಕೆ ದುಡ್ಡು ಕೊಡಕ್ಕೆ ಮನಸ್ಸಿಲ್ಲ. ಅನ್ನಪೂರ್ಣೆ ಕ್ಯಾಂಟೀನ್ ಅಂತ ಮಾಡಿ
ಹೊಸದ್ ಆದ್ರೆ ನಾನು ಅದನ್ನ ಹೆಸರಿಡಬಾರ್ದು ಅಂತ ಹೇಳೋದು. ಯಾಕಂದ್ರೆ ನೀವು ಮಾಡಿದ್ದು, ಕಾಂಗ್ರೆಸ್ ಅವರು ಮಾಡಿದ್ದು. ಮಜಾ ಏನಪ್ಪಾ ಅಂತಂದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದು ಈಗ ಬಿಜೆಪಿಯಲ್ಲಿರುವಂತ ಮುನಿರತ್ನ ಅವರು. ಹಾಗೇನೆ ಒಂದು ಗ್ರೇಟ್ ಬೆಂಗಳೂರು ಕನಸು ಒಬ್ಬನಿಗೆ ಇಲ್ಲ ಅಂತಂದ್ರೆ ವೇಸ್ಟ್. ನಾನು ರೇವಂತ್ ರೆಡ್ಡಿ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ರೇವಂತ್ ರೆಡ್ಡಿ ಹೇಳ್ತಾ ಇದ್ರು, ನನ್ನ ಕನಸು ಅಂದ್ರೆ ಕನಸು ನನಸಾಗತ್ತೋ ಸುಳ್ಳಾಗತ್ತೋ, ಈಗ ಪಾಪ ಅವ್ರ ಬಳಿ ಕೊಡೋಕೆ ದುಡ್ಡಿಲ್ಲ. ಅವ್ರು ಹೇಳ್ತಾರೆ, ನಾನು ಬೆಂಗಳೂರು, ಡೆಲ್ಲಿ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಈ ತರ ಕನಸು ಕಾಣ್ತಾ ಇಲ್ಲಪ್ಪ. ನಾನು ನ್ಯೂಯಾರ್ಕ್, ಬೀಜಿಂಗ್ ಈ ತರ ಕನಸು ಕಾಣ್ತಾ ಇದ್ದೀನಿ. ಕನಸು ಕಾಣೋನು ಬೇಕು ಸರ್. ಅದರ ಬಗ್ಗೆ ನನಗೆ ಅಪ್ರಿಸಿಯೇಷನ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಬಂಡೆ ಕನಸು ನನಸಾದ್ರೆ ಬೆಂಗಳೂರು ವಿಸ್ತರಣೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ನಮ್ಮ ರಾಜಧಾನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯೋಜನೆ ರೆಡಿಯಾಗಿದೆ. ಯೋಜನೆ ವಿಸ್ತೀರ್ಣ 23,361 ಹೆಕ್ಟೇರ್ಗೆ ವಿಸ್ತರಣೆಯಾಗಿದೆ. ದೊಡ್ಡ ಯೋಜನೆ ವ್ಯಾಪ್ತಿಗೆ ಇಡೀ ಬಿಡದಿ ಪಟ್ಟಣ ಬರುತ್ತೆ. 92,000 ಜನಸಂಖ್ಯೆ ಇರುವ 59 ಗ್ರಾಮ ಸೇರ್ಪಡೆಯಾಗುತ್ತೆ. ರಾಮನಗರ ವ್ಯಾಪ್ತಿಯ ಹಲವು ಹಳ್ಳಿಗಳು ಸೇರ್ಪಡೆಯಾಗುತ್ತೆ. ರಾಮನಗರದ 13,000 ಜನರು 8 ಗ್ರಾಮ ಸೇರ್ಪಡೆಯಾಗುತ್ತೆ. ಕನಕಪುರ ಹಾಗೂ ಹಾರೋಹಳ್ಳಿಗೆ ಲಾಟರಿ ಹೊಡೆಯುತ್ತೆ. 14 ಗ್ರಾಮಗಳು 25,000 ಜನಸಂಖ್ಯೆಗೆ ಲಾಟರಿ ಫಿಕ್ಸ್ ಆಗುತ್ತೆ. 14 ಗ್ರಾಮಗಳ 3,800 ಹೆಕ್ಟೇರ್ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಬೆಂಗಳೂರು ವ್ಯಾಪ್ತಿಗೆ ಅರ್ಧ ರಾಮನಗರ ಬಂದ್ರೆ ಡಿ ಕೆ ಶಿವಕುಮಾರ್ ರಾಮನಗರದ ಹೀರೋ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ಹೀರೋ ಆಗ್ತಾರ್ರಿ. ಆಮೇಲೆ ಈ ಗಂಡನ ಯಾರಿಗಿದೆ ರೀ? ಈ ತರ ಆಲೋಚನೆ ಮಾಡಬಹುದಿತ್ತಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾಡಬಹುದಿತ್ತು, ಕುಮಾರಸ್ವಾಮಿ ಅವ್ರಿಗೆ ಮಾಡಿದ್ರು. ಪಾಪ ಬಿಬಿಎಂಪಿ ಮಾಡಿದವ್ರೆ, ಸುವರ್ಣಸೌಧದ ಪ್ಲಾನ್ ಅವ್ರದೇ. ನಿಮಗೆಲ್ಲ ಮಾಡಬಹುದಿತ್ತಲ್ಲ. ಮತ್ತೆ ಬೆಂಗಳೂರು ಬೆಳೆಯೋದೇನು ಮಾಡಬೇಕು? ನೀವು ಸಲಹೆ ಸೂಚನೆಗಳನ್ನು ಕೊಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಕೆಂಪೇಗೌಡರ ನಾಡನ್ನೇನು ಇದು ಮಾಡ್ದಂಗಲ್ಲ. ಕೆಂಪೇಗೌಡರ ನಾಡು ಬೆಳೆಯಿತು ಅಷ್ಟೇ. ಈಗ ಲಕ್ಷ ರೂಪಾಯಿ ಇರುವಂತಹ ಭೂಮಿ ನಾಳೆ ಕೋಟಿ ಬೆಲೆ ಬಾಳುತ್ತೆ. ಅದು ಮಾತ್ರ ಅಲ್ಲ ಸರ್, ನಾಳೆ ವಿದೇಶದಿಂದ ನಾವು ದುಡ್ಡು ಹಾಕ್ತೀವಿ ಅಂತ ಬರ್ತಾರಲ್ಲ, ಬೆಂಗಳೂರು ಬೆಳೆದಾಗ್ಬಿಟ್ಟಿದೆ. ಅಕ್ಕಪಕ್ಕದ ಊರುಗಳಿಗೆಲ್ಲ ಹೋಗ್ಲಿ, ಅದ್ರ ಜೊತೆಗೆ ಹುಬ್ಬಳ್ಳಿಗೆ ಹೋಗ್ಲಿ, ಬೆಳಗಾವಿಗೆ ಹೋಗ್ಲಿ, ದಾವಣಗೆರೆಗೆ ಹೋಗ್ಲಿ, ಮಂಗಳೂರಿಗೆ ಹೋಗ್ಲಿ, ಒಬ್ಬ ಹೊಸ ನಾಯಕ ಬರಲಿ, ಮೈಸೂರಿಗೆ ಹೋಗ್ಲಿ, ಅಲ್ಲಿ ದುಡ್ಡು ಹಾಕ್ಲಿ, ಅದು ಬೆಳೆಯಬೇಕ್ರಿ. ನಾನು ಒಂದು ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ ಡಿ ಕೆ ಶಿವಕುಮಾರ್. ಒಂದು ಕನಸು ಕಾಣಬೇಕು. ನಮ್ಮಲ್ಲಿ ಯಾರು ಕನಸು ಕಾಣೋರಿಲ್ಲ ರೀ. ಎಲ್ಲ ಫ್ರೀ ಕೊಡೋಣ, ಆಮೇಲೆ ಯಾವುದಾದ್ರೂ ಒಂದು ಹೆಸರು ಚೇಂಜ್ ಮಾಡೋಣ. ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಮನಮೋಹನ್ ಸಿಂಗ್ ಅವರ ಹೆಸರು ಏನ್ ಅಗತ್ಯ ಇದೆ? ಆಯ್ತು, ಮನಮೋಹನ್ ಸಿಂಗ್ ಅವರ ಹೆಸರಲ್ಲಿ ಒಂದು ಮಾಡಬೇಕಾ? ಹೊಸದೊಂದು ಕಟ್ಟಿ. ನೀವು ಯಾವುದೋ ಇದ್ದದಕ್ಕೆ ನಂಬರ್ ಪ್ಲೇಟ್ಗೆ ಪೈಂಟ್ ಹೊಡೆದು ಇನ್ನೊಂದು ನಂಬರ್ ಹಾಕೋದಕ್ಕೆ ನೀವೇ ಬೇಕಾ? ಹೊಸದ್ ಮಾಡಿ, ಹೊಸದ್ ಕೊಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಯಾರೋ ಮಾಡಿದಂತೆ ನೀವು ಬಂದ್ಬಿಟ್ಟು ಪೈಂಟ್ ಹೊಡೆದ್ಬಿಟ್ಟು ಮನಮೋಹನ್ ಸಿಂಗ್ ಅರೆ, ಅಲ್ಲಿ ಫ್ಲೈಓವರ್ ಇತ್ತು ಅದಕ್ಕೆ ಬೇರೆ ಹೆಸರು. ನೋ, ನೀವು ಮಾಡಿ, ನಿಮ್ಮ ಕಾಲಾವಧಿಯಲ್ಲಿ ಮಾಡಿ, ಆಗ ಹೆಸರಿಡಿ. ಈಗ ವಿಧಾನಸೌಧ ಮಾಡಿದ್ರು ಕೆಂಗಲ್ ಹನುಮಂತಯ್ಯನವರು, ಅವರೇನದಕ್ಕೆ ಬೇರೆ ಹೆಸರಲ್ಲಿ ವಿಧಾನಸೌಧ. ಯಾವುದೇ ಸಂದರ್ಭದಲ್ಲಿ ಕೆಮ್ಮಂಗಿಲ್ಲ ಅದನ್ನು. ಈ ಪಕ್ಕದಲ್ಲಿ ವಿಕಾಸ್ ಸೌಧ ಮಾಡಿದ್ರು, ಯಾರು? SM ಕೃಷ್ಣ. ಯಾರು ಕೆಮ್ಮಂಗಿಲ್ಲ, ಯಾವ ಹೆಸರು? ಇಂದಿರಾ ಕ್ಯಾಂಟೀನ್ ಮಾಡಿಬಿಟ್ರು. ಆಂಟಿ ಇಂದಿರಾ ಗಾಂಧಿ ಇದ್ದವರಿಗೆ ಅದಕ್ಕೆ ದುಡ್ಡು ಕೊಡಕ್ಕೆ ಮನಸ್ಸಿಲ್ಲ. ಅನ್ನಪೂರ್ಣೆ ಕ್ಯಾಂಟೀನ್ ಅಂತ ಮಾಡಿ ಹೊಸದ್. ಆದ್ರೆ ನಾನು ಅದನ್ನ ಹೆಸರಿಡಬಾರ್ದು ಅಂತ ಹೇಳೋದು. ಯಾಕಂದ್ರೆ ನೀವು ಮಾಡಿದ್ದು, ಕಾಂಗ್ರೆಸ್ ಅವರು ಮಾಡಿದ್ದು. ಮಜಾ ಏನಪ್ಪಾ ಅಂತಂದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದು ಈಗ ಬಿಜೆಪಿಯಲ್ಲಿರುವಂತ ಮುನಿರತ್ನ ಅವರು. ಹಾಗೇನೆ ಒಂದು ಗ್ರೇಟ್ ಬೆಂಗಳೂರು ಕನಸು ಒಬ್ಬನಿಗೆ ಇಲ್ಲ ಅಂತಂದ್ರೆ ವೇಸ್ಟ್. ನಾನು ರೇವಂತ್ ರೆಡ್ಡಿ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ರೇವಂತ್ ರೆಡ್ಡಿ ಹೇಳ್ತಾ ಇದ್ರು, ನನ್ನ ಕನಸು ಅಂದ್ರೆ ಕನಸು ನನಸಾಗತ್ತೋ ಸುಳ್ಳಾಗತ್ತೋ, ಈಗ ಪಾಪ ಅವ್ರ ಬಳಿ ಕೊಡೋಕೆ ದುಡ್ಡಿಲ್ಲ. ಅವ್ರು ಹೇಳ್ತಾರೆ, ನಾನು ಬೆಂಗಳೂರು, ಡೆಲ್ಲಿ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ ಈ ತರ ಕನಸು ಕಾಣ್ತಾ ಇಲ್ಲಪ್ಪ. ನಾನು ನ್ಯೂಯಾರ್ಕ್, ಬೀಜಿಂಗ್ ಈ ತರ ಕನಸು ಕಾಣ್ತಾ ಇದ್ದೀನಿ. ಕನಸು ಕಾಣೋನು ಬೇಕು ಸರ್. ಅದರ ಬಗ್ಗೆ ನನಗೆ ಅಪ್ರಿಸಿಯೇಷನ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಬಂಡೆ ಕನಸು ನನಸಾದ್ರೆ ಬೆಂಗಳೂರು ವಿಸ್ತರಣೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದೆ ನಮ್ಮ ರಾಜಧಾನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಯೋಜನೆ ರೆಡಿಯಾಗಿದೆ. ಯೋಜನೆ ವಿಸ್ತೀರ್ಣ 23,361 ಹೆಕ್ಟೇರ್ಗೆ ವಿಸ್ತರಣೆಯಾಗಿದೆ. ದೊಡ್ಡ ಯೋಜನೆ ವ್ಯಾಪ್ತಿಗೆ ಇಡೀ ಬಿಡದಿ ಪಟ್ಟಣ ಬರುತ್ತೆ. 92,000 ಜನಸಂಖ್ಯೆ ಇರುವ 59 ಗ್ರಾಮ ಸೇರ್ಪಡೆಯಾಗುತ್ತೆ. ರಾಮನಗರ ವ್ಯಾಪ್ತಿಯ ಹಲವು ಹಳ್ಳಿಗಳು ಸೇರ್ಪಡೆಯಾಗುತ್ತೆ. ರಾಮನಗರದ 13,000 ಜನರು 8 ಗ್ರಾಮ ಸೇರ್ಪಡೆಯಾಗುತ್ತೆ. ಕನಕಪುರ ಹಾಗೂ ಹಾರೋಹಳ್ಳಿಗೆ ಲಾಟರಿ ಹೊಡೆಯುತ್ತೆ.
14 ಗ್ರಾಮಗಳು 25,000 ಜನಸಂಖ್ಯೆಗೆ ಲಾಟರಿ ಫಿಕ್ಸ್ ಆಗುತ್ತೆ. 14 ಗ್ರಾಮಗಳ 3,800 ಹೆಕ್ಟೇರ್ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಬೆಂಗಳೂರು ವ್ಯಾಪ್ತಿಗೆ ಅರ್ಧ ರಾಮನಗರ ಬಂದ್ರೆ ಡಿ.ಕೆ. ಶಿವಕುಮಾರ್ ರಾಮನಗರದ ಹೀರೋ ಮಾತ್ರವಲ್ಲ, ಇಡೀ ಬೆಂಗಳೂರಿನ ಹೀರೋ ಆಗ್ತಾರೆ. ಆಮೇಲೆ ಈ ಗಂಡದ ಯಾರಿಗಿದೆ ರೀ? ಈ ತರ ಆಲೋಚನೆ ಮಾಡಬಹುದಿತ್ತಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾಡಬಹುದಿತ್ತು, ಕುಮಾರಸ್ವಾಮಿ ಮಾಡಿದ್ರು, ಪಾಪ ಬಿಬಿಎಂಪಿ ಮಾಡಿದವ್ರೆ, ಸುವರ್ಣಸೌಧದ ಪ್ಲಾನ್ ಅವ್ರದೇ. ನಿಮಗೆಲ್ಲ ಮಾಡಬಹುದಿತ್ತಲ್ಲ. ಮತ್ತೆ ಬೆಂಗಳೂರು ಬೆಳೆಯೋದೇನ್ ಮಾಡಬೇಕು? ನೀವು ಸಲಹೆ ಸೂಚನೆಗಳನ್ನು ಕೊಡಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಕೆಂಪೇಗೌಡರ ನಾಡನ್ನೇನು ಇದು ಮಾಡ್ದಂಗಲ್ಲ, ಕೆಂಪೇಗೌಡರ ನಾಡು ಬೆಳೆಯಿತು ಅಷ್ಟೇ. ಈಗ ಲಕ್ಷ ರೂಪಾಯಿ ಇರುವಂತಹ ಭೂಮಿ ನಾಳೆ ಕೋಟಿ ಬೆಲೆ ಬಾಳುತ್ತೆ. ಅದು ಮಾತ್ರ ಅಲ್ಲ ಸರ್, ನಾಳೆ ವಿದೇಶದಿಂದ ಈ ಏನು ನಾವು ದುಡ್ಡು ಹಾಕ್ತೀವಿ ಅಂತ ಬರ್ತಾರಲ್ಲ, ಬೆಂಗಳೂರು ಬೆಳೆದಾಗ್ಬಿಟ್ಟಿದೆ. ಅಕ್ಕಪಕ್ಕದ ಊರುಗಳಿಗೆಲ್ಲ ಹೋಗ್ಲಿ, ಅದ್ರ ಜೊತೆಗೆ ಹುಬ್ಬಳ್ಳಿಗೆ ಹೋಗ್ಲಿ, ಬೆಳಗಾವಿಗೆ ಹೋಗ್ಲಿ, ದಾವಣಗೆರೆಗೆ ಹೋಗ್ಲಿ, ಮಂಗಳೂರಿಗೆ ಹೋಗ್ಲಿ, ಒಬ್ಬ ಹೊಸ ನಾಯಕ ಬರಲಿ, ಮೈಸೂರಿಗೆ ಹೋಗ್ಲಿ, ಅಲ್ಲಿ ದುಡ್ಡು ಹಾಕ್ಲಿ, ಅದು ಬೆಳೆ